ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತಕ್ಕೆ ಕೊನೆಯೇ ಇಲ್ಲ ಅನ್ನೋ ಹಾಗಾಗಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದ ಅಡ್ಡ ಮತದಾನದಿಂದ ಶುರುವಾದಂತಹ ಬಿಜೆಪಿಯೊಳಗಿನ ಆಂತರಿಕ ಕಚ್ಚಾಟ ಇದೀಗ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಆತ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಒದ್ದೋಡಿಸಬೇಕು ಅಂತ ಸದಾನಂದ ಗೌಡರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ರೆ, ಈತ ಸ್ವತಃ ವಿಜಯೇಂದ್ರ ಅವರೇ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಸಲುವಾಗಿ ಅಡ್ಡ ಮತದಾನವನ್ನ ಮಾಡಲಾಗಿತ್ತು ಅಂತ ತಮ್ಮದೇ ಪಕ್ಷದವರ ಮೇಲೆ ಗಂಭೀರ ಆರೋಪಗಳನ್ನ ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಯಲಹಂಕ ಬಿಜೆಪಿ ಶಾಸಕ ಎಸ್.ಆರ್. ವಿಶ್ವನಾಥ್ ಮತ್ತೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಸಂಸದ ಕೆ ಸುಧಾಕರ್ ನಡುವಿನ ಬೀದಿ ರಂಪಾಟ ಶಿಸ್ತಿನ ಪಕ್ಷ ಅಂತ ಬೀಗ್ತಿದ್ದಂತಹ ಬಿಜೆಪಿಯ ಮಾನ ಮರ್ಯಾದೆಯನ್ನ 3 ಕಾಸಿಗೆ ಹರಾಜು ಹಾಕಿ ಕಾರ್ಯಕರ್ತರ ಕಣ್ಣೊರೆಸುವ ರಾಜಿ ಸಂಧಾನದ ಹಂತಕ್ಕೆ ಬಂದು ನಿಂತಿದೆ. ಆದರೂ ಬಿಜೆಪಿಯೊಳಗಿನ ಸದ್ಯದ ಪರಿಸ್ಥಿತಿ ಮಾತ್ರ ಎಂದಿನಂತೆ ಬೂದಿ ಮುಚ್ಚಿದ ಕೆಂಡದ ಹಾಕಿದೆ. ಹೌದು, ರಾಜ್ಯ ಬಿಜೆಪಿ ಬಣಜಗಳಕ್ಕೆ ಹೆಸರುವಾಸಿಯಾಗ್ಬಿಟ್ಟಿದೆ. ಯಡಿಯೂರಪ್ಪನವರ ಮಗ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಮೇಲಂತೂ ಬಣಜಗಳ ಅಂದ್ರೆ ಬಿಜೆಪಿ ಅನ್ನೋಷ್ಟರ ಮಟ್ಟಿಗೆ ಪಕ್ಷದ ವರ್ಚಸ್ಸು ಕುಂದಿದೆ. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಯತ್ನಾಳ್ ಮುಂದಾಳತ್ವದಲ್ಲಿ ನಡೆದಿದ್ದಂತಹ ಪ್ರತ್ಯಕ್ಷ ಮತ್ತು ಪರೋಕ್ಷ ಪ್ರಯತ್ನಕ್ಕೆ ವಿಧಿ ಇಲ್ಲದೆ ಹೈಕಮಾಂಡ್ ಬ್ರೇಕ್ ಹಾಕಿತ್ತು. ಇದರಿಂದಾಗಿ ಪ್ರತ್ಯಕ್ಷ ಬಣಜಗಳಕ್ಕೆ ಅಲ್ಪ ವಿರಾಮ ಬಿದ್ದಿತ್ತಾದರೂ ಶೀತಲ ಸಮರದ ತೆರೆಮೆರೆಯ ಪ್ರಯತ್ನಗಳು ಜಾರಿಯಲ್ಲೇ ಇತ್ತು. ಅದರ ಮುಂದುವರಿದ ಭಾಗವಾಗಿಯೇ ಇತ್ತೀಚೆಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ನಡೆದಿದೆ ಅನ್ನೋದು ವಿಜಯೇಂದ್ರ ಅವರ ಮಾತಿನ ಒಳಮರ್ಮದಂತಿದೆ. ಅಡ್ಡ ಮತದಾನದ ಬೆನ್ನಲ್ಲೇ ವಿಜಯೇಂದ್ರ ಧರ್ಮಸ್ಥಳದಲ್ಲಿ ಶಾಸಕರಿಗೆ ಆಣೆ ಪ್ರಮಾಣ ಮಾಡಿಸುವ ಮಾತನಾಡಿದರು. ಅವರ ಈ ಮಾತು ಬಿಜೆಪಿಯೊಳಗೆ ನಾಯಕರುಗಳ ನಡುವೆ ಎಷ್ಟರ ಮಟ್ಟಿಗೆ ಅಪನಂಬಿಕೆ ಇದೆ, ಪಕ್ಷ ಎಷ್ಟರ ಮಟ್ಟಿಗೆ ಗೊಂದಲದ ಗೂಡಾಗಿದೆ ಅನ್ನೋದನ್ನ ಎತ್ತಿ ತೋರಿಸೋ ಹಾಗಿತ್ತು. ಇದಾದ ನಂತರ ಸಿ.ಟಿ. ರವಿ, ಎನ್. ಮಹೇಶ್ ನೇತೃತ್ವದಲ್ಲಿ ಅಡ್ಡ ಮತದಾನಕ್ಕೆ ಕಾರಣವಾದಂತಹ ಅಂಶಗಳೇನು ಹಾಗೂ ಅಡ್ಡ ಮತದಾನ ಮಾಡಿದ ಶಾಸಕರು ಯಾರು ಅನ್ನೋದನ್ನ ಪತ್ತೆ ಹಚ್ಚಿ ವರದಿ ನೀಡೋಕೆ ಬಿಜೆಪಿ ಸತ್ಯಶೋಧನಾ ಸಮಿತಿಯನ್ನ ರಚನೆ ಮಾಡಿತ್ತು. ಅದರಂತೆ ಪಕ್ಷದ ಹಲವು ಮಂದಿ ಶಾಸಕರ ಜೊತೆ ಚರ್ಚೆ ನಡೆಸಿ ಮಾಹಿತಿಯನ್ನು ಸಂಗ್ರಹಿಸಿ ಸಮಿತಿ ವರದಿಯನ್ನು ಸಲ್ಲಿಸಿದೆ. ನಾವು ಊಹೆ ಮೇಲೆ ವರದಿ ಸಿದ್ಧಪಡಿಸಿದ್ದೇವೆ ಹೊರತು ಇಂಥವರೇ ಅಡ್ಡ ಮತದಾನವನ್ನು ಮಾಡಿದ್ದಾರೆ ಅನ್ನೋದನ್ನು ನಿಖರವಾಗಿ ಹೇಳುವಂತಹ ಯಾವುದೇ ಅಂಶಗಳು ನಮ್ಮ ಕೈಗೆ ಸಿಕ್ಕಿಲ್ಲ ಅನ್ನೋದನ್ನು ಸ್ವತಃ ಸಿ.ಟಿ. ರವಿ ಅವರೇ ಮಾಧ್ಯಮ ಸಂದರ್ಶನದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅದೇ ಸಂದರ್ಶನದಲ್ಲಿ ಸಿ.ಟಿ. ರವಿ ಅವರಿಗೆ ರೋಸಿ ಹೋಗಿರುವಂತಹ ಬಿಜೆಪಿ ಕಾರ್ಯಕರ್ತರು, ನೀವು ನಾಯಕರೆಲ್ಲ ಬಣ ಜಗಳ ಬಿಟ್ಟು ಒಂದಾಗಿರೋದನ್ನ ಕಲೀರಿ, ನಾವು ಪಕ್ಷ ಕಟ್ತೀವಿ ಅಂತ ಬುದ್ಧಿ ಹೇಳಿರೋ ಘಟನೆ ಕೂಡ ನಡೆದಿದೆ. ಇದೆಲ್ಲದರ ನಡುವೆ ಸತ್ಯಶೋಧನಾ ವರದಿ ಸ್ವೀಕರಿಸಿರುವಂತಹ ವಿಜಯೇಂದ್ರ ಪಕ್ಷದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡುವ ಮೂಲಕ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತಹ ಷಡ್ಯಂತ್ರ ಪಕ್ಷದಲ್ಲೇ ನಡೆಯಿತು. ಈ ಆಂತರಿಕ ಕಚ್ಚಾಟದಿಂದಾಗಿ ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯವನ್ನ ಮತದಾರರಿಗೆ ತಲುಪಿಸುವಲ್ಲಿ ವಿಫಲರಾಗ್ತಿದ್ದೇವೆ ಅಂತ ವಿಜಯೇಂದ್ರ ಅವರೇ ಹೇಳ್ಕೊಂಡಿದ್ದಾರೆ. ಅಂದ್ರೆ ರಾಜ್ಯದಲ್ಲಿ ಬಿಜೆಪಿ ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದನ್ನ ಆ ಪಕ್ಷದ ಅಧ್ಯಕ್ಷರೇ ಸಾರ್ವಜನಿಕವಾಗಿ ಒಪ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಧ್ಯಕ್ಷ ಸ್ಥಾನದಲ್ಲಿರುವ ತಮ್ಮ ಮೇಲೆ ಪಕ್ಷದೊಳಗೆ ಪಿತೂರಿ ನಡೀತಿದೆ ಅನ್ನೋ ಮೂಲಕ ಪಕ್ಷ ತಮ್ಮ ಹಿಡಿತದಲ್ಲಿಲ್ಲ ಅಂತ ಬಿಜೆಪಿಯ ಅಸಲಿ ಬಂಡವಾಳವನ್ನ ರಾಜ್ಯದ ಜನರ ಮುಂದೆ ತೆರೆದಿಟ್ಟಿದ್ದಾರೆ. ಈ ಹಿಂದೆ ವಿಧಾನ ಪರಿಷತ್ ಚುನಾವಣೆಯನ್ನ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಿರ್ವಹಿಸಿದ ಬಗ್ಗೆ ಪರೋಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದಂತಹ ಸದಾನಂದ ಗೌಡರು ಅಡ್ಡ ಮತದಾನಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಕೆಲ ಶಾಸಕರು ಬೆಂಗಳೂರಿನ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ಕಾಂಗ್ರೆಸ್ ಲೀಡರ್ಗಳನ್ನ ಭೇಟಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಬಂದಿತ್ತು. ಅದನ್ನ ಪಕ್ಷದ ರಾಜ್ಯ ನಾಯಕತ್ವಕ್ಕೆ ತಿಳಿಸೋಕೆ ಸಂಪರ್ಕ ಮಾಡಿದ್ದೆ, ಆದ್ರೆ ಯಾರು ಕೂಡ ನನಗೆ ಸ್ಪಂದಿಸಲಿಲ್ಲ ಅಂತ ವಿಜಯೇಂದ್ರ ನಾಯಕತ್ವದ ನಿರ್ಲಕ್ಷ್ಯವೇ ಅಡ್ಡ ಮತದಾನಕ್ಕೆ ಕಾರಣ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ನೀಡಿದ್ರು. ಇದಾದ ಕೆಲವೇ ದಿನಕ್ಕೆ ಸದಾನಂದ ಗೌಡರು ಬಿಜೆಪಿಗೆ ಸಂಬಂಧಿಸಿದ್ದಾನೆ ಎನ್ನಲಾದ ದೆಹಲಿ ಮೂಲದ ಪ್ರದೀಪ್ ಅನ್ನೋ ವ್ಯಕ್ತಿಯ ಜೊತೆ ದೂರವಾಣಿ ಕರೆಯಲ್ಲಿ ಮಾತನಾಡಿದ್ದಾರೆ ಎನ್ನಲಾದ ಕಾಲ್ ರೆಕಾರ್ಡ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಆ ಫೋನ್ ಸಂಭಾಷಣೆಯಲ್ಲಿ ಮುಂದಿನ ನವೆಂಬರ್ ಹೊತ್ತಿಗೆ ವಿಜಯೇಂದ್ರ ರಾಜ್ಯಾಧ್ಯಕ್ಷನಾಗಿ 3 ವರ್ಷ ಪೂರೈಸ್ತಾನೆ, ಹೀಗಿರುವಾಗ ಇನ್ನೊಂದು 3 ತಿಂಗಳಿಗಾಗಿ ನಾವು ಮತ್ತೆ ಗೊಂದಲ ಸೃಷ್ಟಿ ಮಾಡೋದು ಬೇಡ, ಅಲ್ಲಿವರೆಗೂ ಸುಮ್ಮನಿದ್ದು ವಿಜಯೇಂದ್ರ 3 ವರ್ಷ ಪೂರೈಸುವ ಅಕ್ಟೋಬರ್ ಹೊತ್ತಿಗೆ ಕಾದು ಆತನನ್ನ ಅಧ್ಯಕ್ಷಗಿರಿಯಿಂದ ಒದ್ದು ಹೊರಗೆ ಹಾಕಬೇಕು. ಆಗ ಮತ್ತೆ ಆತನ ಗುಂಪಿನವರು ಲಿಂಗಾಯತ ಅಂತೆಲ್ಲ ಶುರುವಿಟ್ಕೊಳ್ಬಹುದು. ಆದರೆ 3 ವರ್ಷ ಅಧಿಕಾರ ಪೂರೈಸಿದ ನಂತರ ಕೆಳಗಿಳಿಸಿ ಆ ಜಾಗಕ್ಕೆ ಯಾರಾದರೂ ಒಳ್ಳೆಯವರು ಬಂದರೆ ಯಾವುದೇ ರೀತಿಯ ಗೊಂದಲಗಳಾಗದೆ ಎಲ್ಲವೂ ಸುಸೂತ್ರವಾಗಿ ನಡೆದುಕೊಂಡು ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಸದಾನಂದ ಗೌಡರು ವಿಜಯೇಂದ್ರ ವಿರುದ್ಧ ಪಿತೂರಿ ನಡೆಸಿ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ರಾಜಕೀಯ ವಲಯದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಿಂದ ಒಂದೇ ಪಕ್ಷದಲ್ಲಿದ್ದುಕೊಂಡು ಬದ್ಧ ವೈರಿಗಳಂತಾಡುತ್ತಿರುವ ಎಸ್.ಆರ್. ವಿಶ್ವನಾಥ್ ಮತ್ತೆ ಕೆ ಸುಧಾಕರ್ ತಮ್ಮ ಕ್ಷೇತ್ರದಲ್ಲಿ ಇತ್ತೀಚೆಗೆ ಕೆಂಪೇಗೌಡ ಜಯಂತಿಯನ್ನು ಪ್ರತ್ಯೇಕವಾಗಿ ಆಚರಿಸಿ ಪರಸ್ಪರರಿಗೆ ಸವಾಲು ಹಾಕಿಕೊಂಡು ಶಕ್ತಿ ಪ್ರದರ್ಶನವನ್ನು ಶುರುವಿಟ್ಕೊಂಡಿದ್ರು. ಮಾಧ್ಯಮಗಳ ಎದುರು ಒಬ್ಬರ ಮೇಲೊಬ್ಬರು ಹೇಳಿಕೆಗಳನ್ನ ನೀಡುತ್ತಾ ಪಕ್ಷಕ್ಕೆ ಇನ್ನಷ್ಟು ಮುಜುಗರ ಉಂಟು ಮಾಡಿದ್ದು ಕೂಡ ಸುಳ್ಳಲ್ಲ. ಇವರಿಬ್ಬರ ಬೀದಿ ಜಗಳಕ್ಕೆ ಜೋಶಿ ಮತ್ತೆ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ನೇತೃತ್ವದ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಬ್ರೇಕ್ ಬಿದ್ದಿದೆಯಾದರೂ ಇಬ್ಬರ ನಡುವಿನ
ಒಳಗಿನ ಮುನಿಸು ಅಷ್ಟು ಸುಲಭಕ್ಕೆ ಶಮನ ಆಗುವಂತೆ ಕಾಣ್ತಾ ಇಲ್ಲ. ಈ ಎಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ ಮುಂದಿನ ನವೆಂಬರ್ ಹೊತ್ತಿಗೆ ರಾಜ್ಯಾಧ್ಯಕ್ಷರಾಗಿ 3 ವರ್ಷ ಪೂರೈಸಲಿರುವಂತಹ ವಿಜಯೇಂದ್ರ ಅವರಿಗೆ ನಾಯಕತ್ವವನ್ನು ಸಮರ್ಥವಾಗಿ ನಿಭಾಯಿಸೋಕೆ ಬರ್ತಿಲ್ಲ ಅಂತ ಸದಾನಂದ ಗೌಡರು ವೈರಲ್ ಆಡಿಯೋದಲ್ಲಿ ಹೇಳಿದ್ದಾರೆ ಎನ್ನಲಾದ ರೀತಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋಕೆ ಪೂರ್ವ ಸಿದ್ಧತೆ ನಡೀತಾ ಇರುವಂತೆ ಭಾಸವಾಗ್ತಾ ಇದೆ. ಇದೇ ಕಾರಣಕ್ಕೆ ವಿಜಯೇಂದ್ರ ನನ್ನ ವಿರುದ್ಧ ನಮ್ಮ ಪಕ್ಷದವರೇ ಷಡ್ಯಂತ್ರ ನಡೆಸಿದ್ದಾರೆ ಅಂತ ಹೇಳಿದ್ರ ಅನ್ನೋ ಅನುಮಾನ ಕೂಡ ಕಾಡುತ್ತೆ. ಈ ಬಿಜೆಪಿಯವರ ಆಂತರಿಕ ಜಗಳ ಕಿತ್ತಾಟ ಏನೇ ಇರಲಿ, ಒಂದು ಸಮರ್ಥ ವಿರೋಧ ಪಕ್ಷವಾಗಿ ನಡೆದುಕೊಳ್ಳೋದನ್ನು ರಾಜ್ಯ ಬಿಜೆಪಿ ಮರೆತಿದೆ ಅನ್ನೋದಂತೂ ಸತ್ಯ. ಈ ವಿಚಾರದಲ್ಲಿ ತಮ್ಮ ವೈಫಲ್ಯವನ್ನ ಕೂಡ ನಾಚಿಕೆ ಇಲ್ಲದೆ ಒಪ್ಪಿಕೊಳ್ಳಬೇಕಾದಂತಹ ದುಸ್ಥಿತಿಗೆ ರಾಜ್ಯ ಬಿಜೆಪಿ ಬಂದು ನಿಂತಿದೆ. ನೋಡಿ, ಇದಿಷ್ಟು ಸೋ ಕಾಲ್ಡ್ ಶಿಸ್ತಿನ ಪಕ್ಷದ ಕತೆ. ಇಂಥದ್ದೇ ಹೆಚ್ಚಿನ ವಿಡಿಯೋಗಳನ್ನ ನೋಡೋದಕ್ಕೆ ನಮ್ಮ ಸಂಪಾದಕ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ. ನಮಸ್ಕಾರ.